ಅವರು ನನಗೆ ಪರ್ಸ್ನಲಾಗಿ ಹೇಳಿ ಕರ್ಕೊಂಡ್ಬಂದಿದ್ದಾರೆ ಸರ್, ಕತೆ ಏನು ಹೇಳಂಗಿಲ್ಲ ಅಂತ. ಬಟ್ ಮನುಷ್ಯನಲ್ಲಿ ಏನೇನೋ ಇರುತ್ತಲ್ಲ, ಮನುಷ್ಯನಲ್ಲಿ ಬೀಭತ್ಸ ಇರುತ್ತೆ, ಭಯ ಇರುತ್ತೆ, ಆತಂಕ ಇರುತ್ತೆ, ಖುಷಿ ಇರುತ್ತೆ, ನಗು ಇರುತ್ತೆ. ಅದು ಎಲ್ಲವೂ ಇದರಲ್ಲಿ ಇಂಟರ್ಪ್ರೆಟ್ ಮಾಡಿದ್ದಾರೆ. ನಮಗೆಲ್ಲರಿಗೂ ನಟರಾಗಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾದಲ್ಲಿ ಭಾಳ ಖುಷಿ ಇದೆ. ವಿಶ್ವ ಅವರಾಗಲಿ, ಶಿವಣ್ಣ ಆಗಲಿ, ಅಥವಾ ಆರ್ ಜೆ ವಿಕ್ಕಿ ಅವರಾಗಲಿ, ಅಥವಾ ಮೇಡಮ್ ಆಗಲಿ, ಬಾಲಾಜಿ ಅವರಾಗಲಿ. ಏಕೆಂದರೆ ಯೂಶ್ವಲಿ ನಿಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ನಿಮಗೆ ಪಾತ್ರ ಏನು, ಆ ಪಾತ್ರದ ಒಳಗೆ ಹೊರಗೆ ಅದರ ಹೂರಣ ಎಲ್ಲ ಗೊತ್ತಾಗ್ತಿರುತ್ತೆ. ಇವರು ಹೇಳಿರುವ ಕತೆ ಹೆಂಗಿತ್ತು ಅಂದರೆ, ಅದು ನಮಗೆ ಕಾಂಕ್ರೀಟಾಗಿ ಇದೇ ಥರದ ಪಾತ್ರ ಹಿಂಗೆ ಅಪ್ರೋಚ್ ಮಾಡಬೇಕು ಅನ್ನುವ ಇದು ನಮಗೆ ಸಿಗಲ್ಲ. ಸೊ ನಾನು ಮೊನ್ನೆ ದಿವಸ ಶೂಟಿಂಗ್ 1-2 ಶಾರ್ಟ್ ಆದ ತಕ್ಷಣ ವಿಜಯ್ ಸರ್ಗೆ ಹೇಳ್ಬಿಟ್ಟೆ, ನೀವು ಹೆಂಗೆ ಹೇಳ್ತಿರೋ ಆ ಥರ ಮಾಡ್ತೀವಿ ಅಂತ. ನೀವು ಹೇಗೆ ಹೇಳ್ತಿರೋ ಅದನ್ನು ಫಾಲೋ ಮಾಡ್ತೀವಿ. ಯಾಕಂದರೆ ಇದನ್ನು ಅರ್ಥ ಮಾಡ್ತಾ ಕೂತ್ಕೊಂಡ್ರೆ ಇದು ಎಕ್ಸ್ಪೀರಿಯನ್ಸಿಗೆ ಸಂಬಂಧಪಟ್ಟದ್ದು. ಇದು ಅವ್ರ ತಲೆಯಲ್ಲಿ ನಡೆದಿರುವ ಕಥೆ. ಸೊ ಅವ್ರ ತಲೆಯಲ್ಲಿ ನಡೆದಿರುವ ಕಥೆನ ಇವರು ನಮಗೆ ಅರ್ಥ ಮಾಡ್ಸೋಕೆ ಹೋದರೆ ಅದು 2 ವರ್ಷ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಅದನ್ನು ಫಾಲೋ ಮಾಡೋದು, ಅವ್ರು ಹೇಳಿದ್ದನ್ನು ಫಾಲೋ ಮಾಡೋದಷ್ಟೇ ನಮ್ಮ ಕರ್ತವ್ಯ ಆಗಿತ್ತು. ಭಾಳ ಬೇರೆ ಥರದ ಎಕ್ಸ್ಪೀರಿಯೆನ್ಸು. ಈ ಥರದ್ದೊಂದು ಜರ್ನಿಗೆ ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ, ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ, ಈ ಥರದ್ದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅತ್ಯಗತ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಟೈಗರ್ ಹಿಲ್ಸಲ್ಲಿ ಇವರು ಸೈಕಾಲಜಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆ ಟೈಗರ್ ಹಿಲ್ಸಲ್ಲಿ ಏನೇನೋ ಸೌಂಡ್ ಬರ್ತಾ ಇದೆ. ಬಾಲಾಜಿ ಸರ್ ಅಂತ ದೇಹ ಇರುವ ಮನುಷ್ಯನೇ ಹೆದರ್ಕೊಂಬಿಟ್ರು. ಸೊ ಆ ಥರದ್ದು ಏನೇನೋ ಪ್ರಾಣಿಗಳ ಸೌಂಡ್ ಎಲ್ಲ ಕೇಳಿಸಿದ್ದಾರೆ ನಮಗೆ. ಆ ಪ್ರಾಣಿಗಳು ಬಂತು ಅಥವಾ ಅದು ಇವರೇ ಏನಾದ್ರು ಎಫೆಕ್ಟ್ ಕೊಟ್ಟರು ಗೊತ್ತಿಲ್ಲ. ಸೊ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ತೋರಿಸಿಲ್ಲ ಸರ್ ಇವರು ಎಲ್ರಿಗೂ ಜಗತ್ತಿಗೆಲ್ಲ ತೋರಿಸ್ಕೊಂಬಂದು ನಮಗೆ ತೋರಿಸಿಲ್ಲ ಇದು. ನಾನು ಒಂದು 14 ದಿವಸ ಶೂಟಿಂಗ್ ಮಾಡಿದ್ದೀನಿ ಅನ್ಸುತ್ತೆ ಸರ್. 14 ದಿವಸ ನಾನು ಮಾಯಣ್ಣ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ ಇದರಲ್ಲಿ. ಬೇರೆ ಅಂದರೆ ಪ್ರಾಸೆಸ್ ವೈಸ್ ಬೇರೆ ಇದೆ ಸರ್. ಅಂದರೆ ಈಗ ಈ ಕಥೆಯಾಗಿ ಅಂದರೆ ಆ ಪಾತ್ರದ್ದೇನೋ ನಂದೇನೋ ಒಂದು ಬರ್ತಿರುತ್ತೆ ಅದಕ್ಕೆ. ಇದಕ್ಕೆ ನಂದೇನೋ ಹಾಕೋಕ್ಕಾಗಲ್ಲ. ಕಾರಣ ಏನು ಅಂದರೆ, ಅದು ಈ ಸಿನಿಮಾಗೆ ಆ್ಯಕ್ಟ್ ಮಾಡಿದ್ದೆ ನಾವು ಶಾರ್ಟ್ ಬೈ ಶಾರ್ಟ್. ಅಂದರೆ ಈ ಶಾರ್ಟಿಗೆ ಇಷ್ಟು, ಈ ಶಾರ್ಟಿಗೆ ನೀವು ಹಿಂಗೆ ತಿರುಗಬೇಕು. ಹಾಗಾಗಿ ನಾನೊಬ್ಬನೇ ಅಲ್ಲ, ಈ ವಿಶ್ವ ಅವರಾಗಲಿ ಅಥವಾ ವಿಕ್ಕಿ ಅವರಾಗಲಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ರು ಅದನ್ನೇ ಹೇಳೋದು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಮಾಡಿದ್ದೀವಿ. ಆದರೆ ಅದು ಆ ಎಕ್ಸ್ಪೀರಿಯನ್ಸ್ ಭಾಳ ಅದ್ಭುತವಾಗಿತ್ತು. ಅಂದರೆ ಅದು ಅವ್ರು ಹೇಳಿದ್ದಾರೆ, ಕಷ್ಟಪಟ್ಟು ಮಾಡಿ ಮಾತ್ರ ನೋಡೋಕೆ ಸಾಧ್ಯ, ಆತ ಮಾತ್ರ ಅನುಭವಿಸೋಕೆ ಸಾಧ್ಯ. ಅಂಥ ಅನುಭವವನ್ನು ತೆರೆ ಮೇಲೆ ತರೋ ತಾಕತ್ತು ವಿಜಯ್ ಸರ್ ಗೆದ್ದಿದ್ದು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಸರ್. ಆ್ಯಂಡ್ ನಿಮಗೆ ಗೊತ್ತಿರಲಿ ಅಂತ ವಿಷಯ ತಿಳಿಸ್ತಾ ಇದ್ದೀನಿ. ಚಿತ್ರವನ್ನು ಒಂದು 3-4 ಸರಿ ನೋಡಿದ್ದೀನಿ. ಟ್ರೇಲರ್ ಟೀಸರ್ ನೋಡಿದ್ಮೇಲೆ ಒಂದು ನಂಬಿಕೆ ಬಂದಿದ್ದು. ಕಥೆನ ಮೊದಲನೇ ಬಾರಿ ಅವ್ರ ಹತ್ರ ಕೇಳಿದಾಗ, ಯಾಕಂದರೆ ಕತೆ ಹೇಳಿ ಸರ್ ಏನಿದೆ ಪಾತ್ರ, ಬೇರೆ ಬೇರೆ ಪಾತ್ರಗಳು ಮಾಡ್ಕೊಂಡು ಬರಬೇಕು ಅಂತ ನನ್ನ ಉದ್ದೇಶ. ಅಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೆ ಇರಬೇಕಾಗಿರುವಂತಹ ಹಸಿವದು. ಸೊ ಅಫ್ಕೋರ್ಸ್ ದೈತ್ಯರು ಅಕ್ಕಪಕ್ಕ ಇದ್ದಾಗ ಮಾಡೋವಿಕ್ಕಿ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬೆಂತಟ್ಟಿದಾಗ ಅದೊಂದು ಉತ್ಸಾಹ ಮುಂದೆ ತಳ್ತಾ ಇರುತ್ತೆ. ಸೊ ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು, ಇಕ್ಕಟ್ ಸಿನಿಮಾ, ಆಮೇಲೆ MRP, ಮತ್ತೆ ಈಗ ರೀಸೆಂಟಾಗಿ ಬಂದಿರುವಂಥ ಆರಾಮ್ ಅರವಿಂದ್ ಸ್ವಾಮಿ, ಅದೆಲ್ಲದಕ್ಕೂ ನನ್ನ ಜೀವನದ ಈ ಘಟ್ಟದ ನನ್ನ ಜೀವನದ ಲ್ಯಾಂಡ್ ಮಾರ್ಕ್ ಸಿನಿಮಾ. ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅಂದರೆ ಅದು ಗ್ರೀನ್ ಚಿತ್ರದ್ದು. ಕತೆ ಕೇಳಿದ ದಿನ ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ನಾನು. ಕತೆ ನರೇಷನ್ ಆಯಿತು. ನರೇಷನ್ ಆದಮೇಲೆ, ಸರ್ ಈಗ ತಾವು ಏನು ನರೇಟ್ ಮಾಡಿದ್ದೀರಾ ಅದನ್ನೇ ಚಿತ್ರದಲ್ಲಿ ಚಿತ್ರೀಕರಣ ಮಾಡ್ತೀರಾ ಅಂತ. ಸೊ 100% ಸರ್ ಅಂತ ಹೇಳಿದ್ರು. ಅದಕ್ಕೆ ನಂಬಿಕೆ ಬಂದಿದ್ದು ನನಗೆ ಟೀಸರ್ ಟ್ರೇಲರ್ ನೋಡಿದಾಗ. ಆಮೇಲೆ ನಾನೇ ಅವರಿಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡಿದೆ, ಸರ್ ದಯವಿಟ್ಟು ಇಫ್ ಯು ಡೋಂಟ್ ಮೈಂಡ್ ಸಿನಿಮಾವನ್ನು ನೋಡ್ಬೋದು ಒಂದು ಸರಿ ಅಂತ. ಸರ್ ಹೌದು ಸರ್, ಕ್ಷಮೆ ಇರಲಿ ಸರ್, ಕಾಲು ಕಟ್ಕೊತೀವಿ. ಸೊ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯಾವಾಗಲೂ ಶೂಟರ್ ಇರ್ತಾರೆ. ಒಂದು ಪರ್ಸನ್ ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಆ ರಿಕ್ವೆಸ್ಟಿಗೆ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿ ನಮ್ಮ ಸ್ವಾಮಿ ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ, BN ಸ್ವಾಮಿ ಸರ್, ಒನ್ ಆಫ್ ದ ಪ್ರೊಡ್ಯೂಸರ್. ಫಸ್ಟ್ ಹಾಫ್ ಬೇರೆ ಸಿನಿಮಾ, ಸೆಕೆಂಡ್ ಹಾಫ್ ಬೇರೆ ಸಿನಿಮಾ, ಕ್ಲೈಮ್ಯಾಕ್ಸೇ ಬೇರೆ ಸಿನಿಮಾ ಅಂತ.
ಕಡೆಗೆ ನೀವು ಕ್ಲೈಮ್ಯಾಕ್ಸ್ ನೋಡಿದ ನಂತರ ಹೆಚ್ಚು ಕಮ್ಮಿ ಒಂದು 20-30 ಸೆಕೆಂಡು ನೀವು ಉಸಿರಾಡೋದನ್ನ ನೀವು ಕೇಳಿಸ್ಕೊತೀರಾ. ಆನಂತರ ವಾಪಸ್ ಪ್ರಪಂಚಕ್ಕೆ ಬರ್ತೀರಾ. ಒಂದು ಅಬ್ಸಲ್ಯೂಟ್ ಥಿಯೇಟರ್ ಎಕ್ಸ್ಪೀರಿಯನ್ಸು. ಉಪ್ಪಿ ಬಾಸ್ ಮಾಡಿರೋ ಸಾಧನೆಗಳು ಎಲ್ರಿಗೂ ಗೊತ್ತೇ ಇದೆ. ಅವರೆಲ್ಲ ಅವ್ರ ದಾರಿ ನಡ್ಕೊಂಡು ಹೋಗಿದ್ದಾರೆ, ಅವ್ರ ಹೆಜ್ಜೆ ಗುರುತುಗಳನ್ನ ನೋಡ್ಕೊಂಡು ಹೋಗ್ತಿರೋರು ನಾವು. ಅಂಥದ್ದೇ ಒಂದು ಬಹಳ ದೈತ್ಯ ಪ್ರತಿಭೆ ವಿಜಯ್ ಸರ್. ಸೊ ಉಪ್ಪಿ ಸರ್ನ ಇನ್ಸ್ಪೈರ್ ಮಾಡ್ಕೊಂಡಿದ್ದೀವಿ. ಉಪ್ಪಿ ಸರ್ ಅಂದರೆ ಒಂದು ಜಗತ್ತಲ್ಲಿ ಗೊತ್ತಿರೋ ಸತ್ಯ ಏನು ಗೊತ್ತಾ, ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅನ್ನೋ ಜಾನ್ರೆ ಇದೆಯಲ್ಲ, ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್. ಈ ಕ್ಯಾಟಗರಿ ಬರೋದು ಇನ್ಸೆಪ್ಷನ್ ಇದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅದ್ಭುತವಾಗೇ ಇರಬೇಕು, ಚೆನ್ನಾಗಿರ್ಬೇಕು, ನಿಮ್ಗೆ ಗೊತ್ತಿಲ್ಲದೇ ಆಗಿರ್ಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಂದೂ ಆಗದಿರುವಂತಹ ಅನುಭವ ಕೊಡಬೇಕು. ಹಾಗಿದ್ರೆ ಆ ಥರ ಇದ್ರೆ ಮಾತ್ರ ಸಿನಿಮಾ ಚಪ್ಪಾಳೆಗೆ ಇಟ್ಟಿಸ್ಕೊಡೋದು. ಸೊ ಆ ವಿಚಾರದಲ್ಲಿ ಯಶಸ್ವಿ ಆಗಿದ್ದೀರಿ ಸರ್. ಆ್ಯಂಡ್ ಬಹಳಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ಸೊ ನಮ್ಮಂಥ ಪ್ರತಿಭೆಗಳಿಗೆ ಅದು ಒಂದೊಂದು ಸತ್ಯ, ಇಂಥ ಡೈರೆಕ್ಟರ್ಗಳು ಏನಂದರೆ ಯಾವತ್ತು ಮುಖದ ಮೇಲೆ ನಂಬಿಕೆ ಇಡ್ತಾರೆ, ಮುಖ ನೋಡ್ತಾರೆ. ಯಾರ್ಯಾರೋ ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ನನ್ನ ಕ್ಯಾರೆಕ್ಟರ್ ಹೆಸರು ರಾಜೀವ ಅಂತ. ರಾಜೀವನ ಕ್ಯಾರೆಕ್ಟ್ರು ವೀಲ್ ಚೇರ್ ಮೇಲೆ ಇರ್ತಾನೆ, ಬೇರೆ ಥರ ಬಿಹೇವ್ ಮಾಡ್ತಾನೆ. ಅದೆಲ್ಲದಕ್ಕೂ ಉತ್ತರ ನಿಮಗೆ ಟ್ರೈಲರಲ್ಲಿ ಸಿಗುತ್ತೆ. ಸದ್ಯಕ್ಕೆ ಟೀಸರ್ ಇಷ್ಟು ಸಾಕಾಗಿದೆ. ಆ್ಯಂಡ್ ವಿಜಯ್ ಸರ್ ನಿಮ್ಗೆ ಒಳ್ಳೇದಾಗಲಿ. ಪ್ರೊಡ್ಯೂಸ್ ಮಾಡಿದ್ದೀರಿ, ನಮಗೆಲ್ಲ ಕೆಲಸ ಕೊಟ್ಟಿದ್ದೀರಿ, ಡಿಫ್ರೆಂಟಾಗಿ ಏನೋ ಮಾಡೋಣ ಸರ್ ಅಂದ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತಂತ್ರಜ್ಞರಿಗೆ ಆ್ಯಂಡ್ ನನಗೆ ಈ ಸಿನಿಮಾದ ಪಾತ್ರ ಸಿಗೋ ಕಾರಣ ಆಗಿದ್ದವರು ಅದೇ ಮಧುಸೂದನ್, ನಮ್ಮ DOP. ಅವರು ನನ್ನ ಕಾಲೇಜ್ ಸೀನಿಯರ್, ಶೇಷಾರಿಪುರ ಫಸ್ಟ್ ಏಡ್ ಕಾಲೇಜ್ ಯಲಹಂಕಲ್ಲಿ. ಅವರು ಫೈನಲ್ ಇಯರ್ ಇದ್ರು, ನಾನು ಫಸ್ಟ್ ಇಯರ್ ಇದ್ದೆ, 2011ನೇ ಇಸ್ವಿ. ಅವಾಗ ಬ್ರೋ ಯಾವ ಥರ ಚಾನ್ಸ್ ಸಿಕ್ಕಾಗ ಲೈಫಲ್ಲಿ ಕೆಲಸ ಮಾಡೋಣ ಬ್ರೋ ಅಂದರು. ಅವ್ರು ಕಟ್ ಮಾಡಿದ್ರೆ ಚೆನ್ನೈ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಓಡಾಡ್ಕೊಂಡು DOP ಆಗ್ಬಿಟ್ಟಿದ್ರು. ಹಿಡಿದು ಕರೆತಂದು ಇಲ್ಲಿ ಇವತ್ತು ಕೆಲಸ ಮಾಡಿದ್ದೀವಿ. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಗ್ರೀನ್ ಒಂದು ಅದ್ಭುತ ವಿಚಾರ, ನೀವೆಲ್ಲ ನೋಡ್ತೀರಿ. ಅಂದರೆ ನಮಗಿರೋ ಗ್ರೇಟೆಸ್ಟ್ ಖುಷಿ ಏನಂದರೆ, ಹೊರಗಿನ ಪ್ರಪಂಚ ನೋಡಿ ಖುಷಿ ಪಟ್ಟಿದೆ, ಚಪ್ಪಾಳೆ ತಟ್ಟಿದೆ, ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿದೆ. ಆದರೆ ನಮ್ಮ ಪ್ರಪಂಚ ಇದೆಯಲ್ಲ, ನೀವು ನೋಡಿ ಚಪ್ಪಾಳೆ ತಟ್ಟಬೇಕು, ಅಥವಾ ಹೆಚ್ಚು ಕಮ್ಮಿ ಆಗಿದ್ರೆ ಕರೆಕ್ಷನ್ಸ್ ಅನ್ನು ತಿಳಿಸ್ಬೇಕು. ಆಸ್ ಸಿಂಪಲ್ ಆಸ್ ದಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.